ಈ ಥರ ಎಷ್ಟೋ ಮೂಢನಂಬಿಕೆಗಳಿದ್ದಾವೆ ಕಿಡ್ನಿ ಸ್ಟೋನ್ಸ್ ಬಗ್ಗೆ. ಅದನ್ನು ನಾವು ನಂಬಾರ್ದು. ಸಾಮಾನ್ಯವಾಗಿ ಯಾವುದು ಶಾರ್ಟ್ ಕಟ್ಸ್ ಇರುತ್ತೋ ಅದನ್ನು ನಾವು ನಂಬ್ತೀವಿ. ಯಾರಾದ್ರೂ ಆಪ್ರೇಷನ್ ಬೇಡ, ಮೆಡಿಸಿನಿಂದ ಕ್ಯೂರ್ ಆಗುತ್ತೆ ಅಂತ ಹೇಳಿದರೆ ಡೆಫಿನೆಟಾಗಿ ನಂಬ್ತೀವಿ. ಮೆಡಿಸಿನ್ ತೊಗೊಳ್ತಾರೆ, ಮತ್ತೆ 3ರಿಂದ 4 ತಿಂಗಳು ಆದಮೇಲೆ ಮತ್ತೆ ಯೂರಾಲಜಿಸ್ಟ್ ಹತ್ರ ಬರ್ತಾರೆ. ಡಾಕ್ಟರ್ಸ್ ಇವೆಲ್ಲ ಫ್ಯಾಕ್ಟರ್ಸ್ನ ನೋಡಬೇಕಾಗುತ್ತೆ. ನೋಡಿ ಅದಕ್ಕೆ ತಕ್ಕಂತಹ ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ. ಡಾಕ್ಟ್ರೇ, ಎನಸ್ಥೀಷಿಯಾ ಇಲ್ದಂಗೆ ಸ್ಟೋನ್ನ ಬ್ಲಾಸ್ಟ್ ಮಾಡುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದ್ರ ಬಗ್ಗೆ ಹೇಳಿ ಡಾಕ್ಟ್ರೇ ಅಂತ ಹೇಳ್ತಾರೆ. ಅದನ್ನು ESWL ಅಂತ ಹೇಳ್ತೀವಿ. ಜನರ ಪದದಲ್ಲಿ ಲಿಥೋಟ್ರಿಪ್ಸಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸ್ಟೋನು 2 ಸೆಂಟಿಮೀಟ್ರ್ಗಿಂತ ದೊಡ್ಡದಿತ್ತು ಅಂತ ತಿಳ್ಕೊಳ್ಳಿ. ಅವ್ರಿಗೆ ESWL ಮಾಡಿದರೆ ಮಿಸರಬಲಿ ಫೇಲ್ ಆಗುತ್ತೆ. ನೋಡಿ, ಈ ಮೆಡಿಕಲ್ ಟರ್ಮಿನಾಲಜಿ ಮತ್ತು ಮೆಡಿಕಲ್ ನಾಲೆಡ್ಜ್ ಹೆಂಗಿದೆ ಅಂತಂದರೆ, ಸೈಂಟಿಫಿಕ್ಕಾಗಿ ಎಷ್ಟು ಅಡ್ವಾನ್ಸ್ ಆಗಿದ್ದೀವಿ ಅಂತಂದರೆ, ಒಂದು ಪೇಷಂಟಿಗೆ ಒಂದು ದಿನಕ್ಕೆ ಎಷ್ಟು ಶಾಕ್ ವೇವ್ಸ್ನ ಕೊಡಬೇಕು ಅನ್ನೋದಕ್ಕೆ ಒಂದು ಲೆಕ್ಕ ಇದೆ. ಒಂದು ಪೇಷಂಟಿಗೆ ಒಂದು ಕಿಡ್ನಿ ಸ್ಟೋನ್ಸ್ ಇದ್ದರೆ ಎಷ್ಟು ಸರಿ ESWL ಮಾಡಬೇಕು ಅನ್ನೋದು ಲೆಕ್ಕ ಇದೆ. ಎಷ್ಟು ಸರಿ ಬೇಕಾದ್ರೆ ಅಷ್ಟು ಸರಿ ಕೊಡೋದಲ್ಲ ಅಲ್ಲ. ಮತ್ತು ಒಂದು ESWL ಇನ್ನೊಂದು ESWL ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಇರಬೇಕು ಅನ್ನೋದು ಕೂಡ ಲೆಕ್ಕ ಇರುತ್ತೆ. ಹಾಗಾಗಿ ಬ್ಲೈಂಡಾಗಿ ಯೂರಾಲಜಿಸ್ಟ್ನ ನೀವು ನಂಬಬೇಕಾಗತ್ತೆ. ಇವೆಲ್ಲ ಓದಿದ್ದಕ್ಕೆ ಅವರು ಯೂರಾಲಜಿಸ್ಟ್ ಆಗಿರ್ತಾರೆ. ಸುಮಾರು 10ರಿಂದ 15 ವರ್ಷ ಅವರು MBBS, MS, MCH ಎಲ್ಲ ಮಾಡಿರ್ತಾರೆ. ಹಾಗಾಗಿ ಅವ್ರಿಗೆ ದೇ ಆರ್ ದ ಬೆಸ್ಟ್ ಪೀಪಲ್. ದೇ ವರ್ಕ್ ಬೆಸ್ಟ್ ಅಟ್ ದ ಇಂಟ್ರೆಸ್ಟ್ ಆಫ್ ಯು. ಸೊ ಲಿಥೋಟ್ರಿಪ್ಸಿಗೆ ಇಂಡಿಕೇಷನ್ ಇರುತ್ತೆ. ನಾನು ನೋಡಿದ್ದೀನಿ, 4-5 ಸೆಂಟಿಮೀಟರ್ ಕಲ್ಲಿರ್ತವೆ. ಅವರು ಲಿಥೋಟ್ರಿಪ್ಸಿ ಮಾಡಿಸ್ತಾ ಇರ್ತಾರೆ. ಯಾರು ಹೇಳಿದರು ನಿಮಗೆ ಲಿಥೋಟ್ರಿಪ್ಸಿ ಮಾಡಿಸೋದಕ್ಕೆ ಅಂತ ಕೇಳಿದರೆ, ಇಲ್ಲ ಸರ್, ಲಿಥೋಟ್ರಿಪ್ಸಿ ಸೆಂಟ್ರಿಗೆ ಹೋದ್ವಿ, ಅವರು ಲಿಥೋಟ್ರಿಪ್ಸಿ ಮಾಡೋಣ ಅಂತ ಹೇಳಿದರು, ನಾವೇ ಹೋಗಿ ಕೇಳಿದ್ವಿ. ಕೆಲವರು ಹೇಳ್ತಾರೆ ನಾವು ಹೋಗಿ ಕೇಳಿದ್ವಿ, ಮಿಷನಿಂದ ಬ್ಲಾಸ್ಟ್ ಮಾಡ್ತೀರಾ ಅಂತ. ಅವರು ಹೇಳಿದರು ಸರ್, ಡಾಕ್ಟರ್ ಹತ್ರ ಒಂದು ಸರಿ ಕನ್ಸಲ್ಟೇಷನ್ ತೊಗೊಳ್ಳಿ ಅಂತ. ಇಲ್ಲ ಪರವಾಗಿಲ್ಲ, ನೀವೇ ಮಾಡಿ ಅಂತ ಹೇಳಿದ್ವಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಅದಕ್ಕೆ ಎಷ್ಟು ಸರಿ ಬ್ಲಾಸ್ಟ್ ಮಾಡಬೇಕು, ಲಿಥೋಟ್ರಿಪ್ಸಿ ಮಾಡಬೇಕು ಅನ್ನೋದು ಒಂದು ಲೆಕ್ಕ ಇರುತ್ತೆ ಅಂತ ಹೇಳಿದ್ನಲ್ಲ. ಜಾಸ್ತಿ ಮಾಡಿದ್ರೆ ಕಿಡ್ನಿ ವೀಕ್ ಆಗಿಬಿಡುತ್ತೆ, ಕಿಡ್ನಿ ನಾನ್ ಫಂಕ್ಷನಿಂಗ್ ಆಗಿಬಿಡುತ್ತೆ, ಸ್ಟೋನು ಬ್ಲಾಸ್ಟ್ ಆಗಿರಲ್ಲ. ಸೊ ESWL ಯಾವಾಗ ಮಾಡಬೇಕು, RIRS ಯಾವಾಗ ಮಾಡಬೇಕು, ಲೇಸರ್ ಯಾವಾಗ ಯೂಸ್ ಮಾಡಬೇಕು, ಮತ್ತು ಪರ್ಕ್ಯೂಟೇನಿಯಸ್ ನೆಫ್ರೋಲಿಥಾಟಮಿ ಯಾವಾಗ ಮಾಡಬೇಕು, ಯೂರೋಟ್ರೋಸ್ಕೋಪಿ ಯಾವಾಗ ಮಾಡಬೇಕು, ಯಾಕೆ ಸ್ಟೋನ್ ಆಗಿದೆ ಅವ್ರಿಗೆ, ಈ ಎಲ್ಲ ವಿಷಯಗಳನ್ನ ಬಹಳ ಜಾಗೃತೆಯಿಂದ ಡಾಕ್ಟ್ರ್ ಹತ್ರ ತಿಳ್ಕೊಂಡು ಟ್ರೀಟ್ಮೆಂಟು ತಗೋಬೇಕಾಗುತ್ತೆ. ಅದಕ್ಕೆ ಹೇಳೋದು, ನಾವು ಜಾಣರಾಗಬೇಕು ಅಂತ. ಕೇವಲ ವೈದ್ಯರ ಹತ್ರ ಹೋಗ್ಬಿಟ್ಟು ಬ್ಲೈಂಡಾಗಿ ಫಾಲೋ ಮಾಡೋದಕ್ಕಿಂತ ಈ ಕ್ವಶನ್ಸ್ ಕೇಳಬೇಕು ಡಾಕ್ಟರ್. ಸರ್, ನಂಗೆ ಯಾಕಾಗಿದೆ ಸ್ಟೋನು, ಇದನ್ನ ಹೆಂಗೆ ಪ್ರಿವೆಂಟ್ ಮಾಡಬೇಕು, ಮತ್ತೆ ಆಗದೆ ಇರೋಂಗೆ ಏನು ಮಾಡಬೇಕು, ನನ್ನ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ, ಲಾಸ್ಟ್ ಟೈಮ್ ಸ್ಟೋನ್ ಯೂರೋಟ್ರೋಸ್ಕೋಪಿ ಮಾಡಿ ಸ್ಟೋನ್ ತೆಗೆದ್ರಲ್ಲ, ಸ್ಟೋನ್ ಅನಾಲಿಸಿಸ್ ರಿಪೋರ್ಟ್ ಏನು ಹೇಳುತ್ತೆ ಸರ್, ನಾನು ಏನು ಊಟ ಮಾಡಬೇಕು, ಈ ಥರ ಕೆಲವು ಸರಿ ಲೀಡಿಂಗ್ ಕ್ವಶನ್ಸ್ನ ನಾವು ಕೇಳಬೇಕಾಗುತ್ತೆ. ಕೆಲವು ಸರಿ ವೈದ್ಯರು ಭಾಳ ಬ್ಯುಸಿ ಇರ್ತಾರೆ, ಅವ್ರು ಮೆಡಿಸಿನ್ಸ್ ಕೊಟ್ಬಿಡ್ತಾರೆ. ಆಮೇಲೆ ಮೆಡಿಸಿನ್ಸ್ ತೊಗೊಂಡು ಪೇಷಂಟ್ಸ್ ಬಂದಾಗ 1-2 ಸೆಂಟೆನ್ಸಲ್ಲಿ ನೀವು ಫಾಲೋಅಪ್ ಬನ್ನಿ ಅಂತ ಹೇಳ್ಬೋದು. ಬಟ್ ನಮ್ಮ ಕರ್ತವ್ಯ ಏನಂತಂದರೆ, ಡಾಕ್ಟ್ರ್ ಹತ್ರ ಡಿಟೇಲ್ಡಾಗಿ ತಿಳ್ಕೊಳ್ಳುವಂತಹ ಒಂದು ಡ್ಯೂಟೀಸ್ ಇರುತ್ತೆ. ಡಾಕ್ಟ್ರೇ, ಏನು ತಿನ್ನಬೇಕು, ನನಗೆ ಆಹಾರ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಒಂದು ಸರಿ ಕಿಡ್ನಿ ಸ್ಟೋನ್ ಆಯಿತಂದರೆ ಮತ್ತೆ ಕಿಡ್ನಿ ಸ್ಟೋನ್ ಆಗುವಂತಹ ಸಾಧ್ಯತೆಗಳು 30% ಇರ್ತವೆ. ಕೆಲವರಿಗೆ ಹೆರಿಡಿಟರಿ ರೀಸನ್ಸ್ ಇರ್ಬೋದು, ಕೆಲವರು ಲೈಫ್ ಸ್ಟೈಲ್ ಇರ್ಬೋದು, ಕೆಲವರು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇಂದ ಕೂಡ ಕಿಡ್ನಿ ಸ್ಟೋನ್ಸ್ ಆಗುವ ಸಾಧ್ಯತೆಗಳಿರ್ತವೆ. ನೀವು ಕೇಳ್ಬೋದು, ಯಾರಿಗಾಗುತ್ತೆ ಡಾಕ್ಟ್ರೆ ಕಿಡ್ನಿ ಸ್ಟೋನ್ಸು, ಯಾಕಾಗುತ್ತೆ ಅಂತ. 50% ಎಕ್ಸಾಕ್ಟ್ ರೀಸನ್ ನಾಟ್ ನೋನ್. ಇನ್ನು 50% ಹಾರ್ಟ್ ಕ್ಲೈಮೇಟ್ ಎಲ್ಲಿರೋರಿಗೆ, ಮತ್ತು ತುಂಬ ಹಾರ್ಡ್ ವರ್ಕಿಂಗ್ ಇದ್ದು ಅಡಿಕ್ವೇಟ್ ವಾಟರ್ ತಗೊಳ್ಳದೇ ಇರೋದ್ರಿಂದ, ಮತ್ತು ಸಕ್ಕರೆ ಕಾಯಿಲೆ, BP ಕಾಯಿಲೆಯಿಂದ ರಿಕರೆಂಟ್ ಇನ್ಫೆಕ್ಷನ್ಸ್ ಆಗಿ ಕಿಡ್ನಿ ಸ್ಟೋನ್ಸ್ ಆಗುವ ಸಾಧ್ಯತೆಗಳಿರ್ತವೆ. ಕೆಲವು ಸರಿ ಫೆಮಿಲಿಯಲ್ ಅಂದರೆ ಹೆರಿಡಿಟ್ರಿ ಕೂಡ ಇರ್ತವೆ ಕಿಡ್ನಿ ಸ್ಟೋನ್ಸ್. ಸೊ ಡಯಟ್ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಸಾಮಾನ್ಯವಾಗಿ ಅಡಲ್ಟ್ಸಲ್ಲಿ 2.5 ಲೀಟ್ರಿಂದ 3 ಲೀಟ್ರ್ ಪರ್ ಡೇ ತೊಗೊಳ್ಳಿ ಅಂತ ಹೇಳ್ತೀವಿ. ಈ ಹೈಡ್ರೇಷನ್ ತೊಗೊಳ್ಳೋದ್ರಿಂದ ಒಂದು ಸಣ್ಣ ಕಿಡ್ನಿಯಲ್ಲಿರುವಂತಹ ಸ್ಟೋನ್ಸು ಫ್ಲಶ್ ಔಟ್ ಆಗ್ತವೆ. ಎರಡನೇದಾಗಿ ನೀರು ಚೆನ್ನಾಗಿ ಕುಡಿಯೋದ್ರಿಂದ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಪ್ರಿವೆಂಟ್ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ಸ್ನ ನಾವು ರೆಡ್ಯೂಸ್ ಮಾಡ್ಬೋದು. ಅದೇ ರೀತಿಯಲ್ಲಿ ಕಿಡ್ನಿ ಸ್ಟೋನ್ಸ್ ಸೈಜ್ನ ನೀರು ಜಾಸ್ತಿ ಕುಡಿಯೋದ್ರಿಂದ, ಯೂರಿನ್ ಜಾಸ್ತಿ ಉತ್ಪತ್ತಿ ಮಾಡೋದ್ರಿಂದ
ಸೈಜ್ನು ಕೂಡ ಕಡಿಮೆ ಮಾಡ್ತದೆ. ಎರಡನೇದಾಗಿ ಸಾಲ್ಟ್ ರೆಸ್ಟ್ರಿಕ್ಷನ್ ಅಂತ ಹೇಳ್ತಾರೆ. ನೀವು ವೈದ್ಯರಲ್ಲಿ ಕೆಲವರು ಪೇಷಂಟ್ಸ್ ಈ ವಿಡಿಯೋ ನೋಡ್ತಿರೋರು ಸಾಮಾನ್ಯವಾಗಿ ಕೇಳಿಸ್ಕೊಂಡಿರ್ಬೋದು, ಡಾಕ್ಟ್ರೇ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ನಾರ್ಮಲಿ ಅಡಲ್ಟ್ ಕನ್ಸ್ಯೂಮ್ಸ್ ಅರೌಂಡ್ 8 to 9 grams per day. ಸೊ ಸಾಮಾನ್ಯವಾಗಿ ಕಿಡ್ನಿ ಸ್ಟೋನ್ಸ್ ಆಗಿರೋರಿಗೆ ಒಂದು 20 to 30% ಸಾಲ್ಟ್ನ ರೆಸ್ಟ್ರಿಕ್ಟ್ ಮಾಡೋಕ್ಕೆ ಹೇಳ್ತೀವಿ. 5 ಗ್ರಾಮ್ ತೊಗೊಳ್ಳಿ ಅಥವಾ 6 ಗ್ರಾಮ್ ತೊಗೊಳ್ಳಿ, ಅದಕ್ಕಿಂತ ಜಾಸ್ತಿ ತಗೋಬೇಡಿ ಅಂತ ಹೇಳ್ತೀವಿ. ನೀವು ಕೇಳ್ಬೋದು, ಏನಪ್ಪ ಸಾಲ್ಟ್ಗೂ ಮತ್ತು ಕಿಡ್ನಿ ಸ್ಟೋನ್ಗೂ ಹೆಂಗೆ ಲಿಂಕು? ಈ ಸಾಲ್ಟ್ಸೇ ಕಿಡ್ನಿ ಸ್ಟೋನ್ ಆಗಿ ಪರಿವರ್ತನೆ ಆಗ್ತವೆ. ಸೋಡಿಯಂ ಒನ್ ಆಫ್ ದ ರೆಸ್ಪಾನ್ಸಿಬಲ್ ಫಾರ್ ಕಿಡ್ನಿ ಸ್ಟೋನ್ಸ್. ಮೂರನೇದು ಶುಗರ್. ಜಾಸ್ತಿ ಶುಗರ್ ತೊಗೊಳ್ಳೋದ್ರಿಂದ ಕಿಡ್ನಿ ಸ್ಟೋನ್ಸ್ ಆಗುವ ಸಾಧ್ಯತೆ ಇದ್ದಾವೆ. ನಾಲ್ಕನೇದು ಒಬೇಸಿಟಿ. ರೆಡ್ಯೂಸ್ ಯುವರ್ ವೆಯ್ಟ್, ರೆಗ್ಯುಲರ್ ಎಕ್ಸಸೈಸ್ ಮಾಡಿ ಅಂತ ನಾವು ಬಹಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಒಬೇಸಿಟಿಗೂ ಇನ್ಕ್ರೀಸ್ ಕೊಲೆಸ್ಟ್ರಾಲ್ ಲೆವೆಲ್ಗೂ ಮತ್ತು ಕಿಡ್ನಿ ಸ್ಟೋನ್ಸ್ಗೂ ಡೈರೆಕ್ಟ್ ಲಿಂಕ್ ಇದೆ. ಮತ್ತು ಕೆಲವರು ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ನಾನ್ ವೆಜಿಟೇರಿಯನ್ ಡಯಟ್ ಯಾರು ಜಾಸ್ತಿ ತೊಗೊಳ್ತಾರೋ ಅವರಲ್ಲಿ ಕಿಡ್ನಿ ಸ್ಟೋನ್ಸ್ ಜಾಸ್ತಿ ಆಗುತ್ತೆ. ನಾನು ಕೆಲವು ಪೇಷಂಟ್ಸ್ಗೆ ಹೇಳ್ತೀನಿ, ನೋಡಿ ವಾರಕ್ಕೆ 1 ಅಥವಾ 2 ಸರಿ ನಾನ್ ವೆಜ್ ತೊಗೊಳ್ಳಿ, ಅದಕ್ಕಿಂತ ಜಾಸ್ತಿ ವಿ ಡೋಂಟ್ ರೆಕಮೆಂಡ್ ಅಂತ. ಸೊ ನಾನ್ ವೆಜಿಟೇರಿಯನ್ನಿಂದ ಕಿಡ್ನಿ ಸ್ಟೋನ್ಸ್ ಜಾಸ್ತಿ ಆಗ್ತದೆ. ಈಗ ಈ ಡಯಟ್ನ ಪ್ರತಿಯೊಬ್ಬರು ಫಾಲೋ ಮಾಡಬೇಕು ಅಂತ ಇಲ್ಲ. ಯಾರಲ್ಲಿ ಕಿಡ್ನಿ ಸ್ಟೋನ್ಸ್ ಕಾಣಿಸ್ಕೊಂಡಿರುತ್ತೋ, ಕಿಡ್ನಿ ಸ್ಟೋನ್ಸ್ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೋ ಅಂಥವರು ಈ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿದರೆ ಸಾಕಾಗುತ್ತೆ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್. ಒಂದು ಕಿಡ್ನಿ ಸ್ಟೋನು ಕ್ಯಾನ್ ಕಾಸ್ ಕಿಡ್ನಿ ಫೇಲ್ಯೂರ್, ಕಿಡ್ನಿ ಡ್ಯಾಮೇಜ್. ಸೊ ಈ ಕಿಡ್ನಿ ಸ್ಟೋನ್ಸ್ ಬಗ್ಗೆ 4 ಪಾಯಿಂಟ್ಸ್ ಹೇಳ್ತೀನಿ ಟು ಕನ್ಕ್ಲೂಡ್. ಕಿಡ್ನಿ ಸ್ಟೋನ್ಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಿಡ್ನಿ ಪ್ರಾಬ್ಲಮ್ಸ್. ಕಿಡ್ನಿ ಸ್ಟೋನ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಕಿಡ್ನಿ ಸ್ಟೋನ್ಸ್ 50% ಸಿಮ್ಟಮ್ಸ್ ಇರ್ತವೆ, 50% ಸಿಮ್ಟಮ್ಸ್ ಇರಲ್ಲ. ಕಿಡ್ನಿ ಸ್ಟೋನ್ ರಿಸ್ಕ್ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಸಾಲ್ಟ್ ಜಾಸ್ತಿ ತೊಗೊಳೋರಿಗೆ, ಒಬೆಸಿಟಿ ಇರೋರಿಗೆ. ಕಿಡ್ನಿ ಸ್ಟೋನ್ಸ್ ಟ್ರೀಟ್ಮೆಂಟ್ ಇವಾಗ ಮಿನಿಮಲಿ ಇನ್ವೇಸಿವ್ ಆಪ್ರೇಷನ್ನು ESWL ಆಗಿರ್ಬೋದು, RIRS ಆಗ್ಬೋದು, URS ಆಗಿರ್ಬೋದು, ಅಥವಾ PCNL ಆಗಿರ್ಬೋದು, ಲೇಸರ್ ಫ್ರ್ಯಾಗ್ಮೆಂಟೇಷನಿಂದ ಕಿಡ್ನಿ ಸ್ಟೋನ್ಸ್ನ ಟ್ರೀಟ್ಮೆಂಟ್ ಕೊಡ್ಬೋದು. ಸಾಮಾನ್ಯವಾಗಿ 1 ಅಥವಾ 2 ದಿನ ಆಸ್ಪತ್ರೆಯಲ್ಲಿದ್ದರೆ ಸಾಕಾಗುತ್ತೆ. ಯಾರಲ್ಲಿ ಕಿಡ್ನಿ ಸ್ಟೋನ್ಸ್ ಆಗಿದೆಯೋ ಅಂಥವರು ಡಯಟ್ರಿ ರೆಸ್ಟ್ರಿಕ್ಷನ್ಸ್ನ ಫಾಲೋ ಮಾಡೋದ್ರಿಂದ ಮತ್ತೆ ಕಿಡ್ನಿ ಸ್ಟೋನ್ಸ್ನ ಪ್ರಿವೆಂಟ್ ಮಾಡ್ಬೋದು. ಸೈಂಟಿಫಿಕ್ ವಿಧವಾದ ಟ್ರೀಟ್ಮೆಂಟ್ನೇ ನಾವು ತಗೋಬೇಕಾಗತ್ತೆ. ವೇಗಾಗಿ ಟ್ರೀಟ್ಮೆಂಟ್ ತಗೋಬೇಡಿ, ಯಾಕೆಂದರೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ.